ಚಿದಂಬರ ನಮಸ್ತೆಸ್ತು ಚಿಂತಿತಾರ್ಥಪ್ರದಾಯಿನೇ ಔದುಂಬರ ಸದಾವಾಸ ಚಿದಂಬರ ನಮೋಸ್ತುತೆ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ. ಜೈ ಚಿದಂಬರ. ಇಂದಿನ ನನಗಿದು ಭಾಳ ಅಭಂಗ, ಒಂದೇ ಅಂತಲ್ಲ, ಎಲ್ಲ ಅಭಂಗನೇ ಸೇರತ್ತೆ ನನಗೆ. ಆದರೂ ಇದು ಭಾಳ ಸೇರತ್ತೆ ಅಂತ ಹೇಳ್ಬೇಕಂದ್ರೆ ಅಷ್ಟು ಅವನ ಮೇಲೆ ಪ್ರೀತಿ ಇದೆ ಅಂತ ತೋರಿಸ್ಕೊಳ್ಳೋದು. ನಿಜರೂಪತೆ ದೇಖೂನ ಇವತ್ತು ಹಾಡಿದ್ದೆ, ಅದನ್ನೇ ಪುನಃ ಅದರದ್ದು ಇದನ್ನು ನೋಡೋಣ, ಅರ್ಥ ನೋಡೋಣ, ಗೂಢಾರ್ಥ ನೋಡೋಣ. ಏನಪ್ಪ ರಾಜಾರಾಮ್ ಮಹಾರಾಜರು ಅಭಂಗದ ಮುಖಾಂತರ ಭಗವಂತನ ನಿಜ ರೂಪವನ್ನು ನೋಡಿದಾಗ ಆ ಭಕ್ತನಿಗಾಗಲಿ ಸಾಧಕ ಆಗಲಿ ಇವೆಲ್ಲ ಶಬ್ದ ಬಳಕೆ ಅವನಿಗೆ ಹೆಂಗಾಗತ್ತಪ್ಪ, ಅವನಿಗೆ ಈ ವಸ್ತು ಜಗತ್ತು ತನ್ನ ಪರಿಸರ ಯಾತ್ರದ್ದು ಅರಿವಿರೋದಿಲ್ಲ. ಏಕೆಂದರೆ ಒಳಗೂ ಹೊರಗೂ ಅವನು ಪರಮಾತ್ಮನನ್ನು ನೋಡ್ತಾ ಇರ್ತಾನೆ. ಮೊದಲು ಒಳಗೆ ಆನಂದ ಅನುಭವನ ಪಡ್ತಾನೆ. ಅವನು ಹೆಂಗಿದಾನಪ್ಪ, ಅವನ ಸ್ವರೂಪ ಹೆಂಗಿದೆ, ಅದು ಒಳಗೆ ಆನಂದ ಅನುಭವಿಸಿದ ಮೇಲೆ ಚರಾಚರ ಸೃಷ್ಟಿದಲ್ಲೂ ಕೂಡ ಅವನಿಗೆ ಪರಮಾತ್ಮನೇ ಕಾಣಿಸ್ತಾ ಇರ್ತಾನೆ. ಅವ್ನಿಗೆ ಏನೊಂದು ಆನಂದ ಆಗುತ್ತೆ ಅಂದರೆ, ಅಂಥ ಒಂದು ನಿಜರೂಪವನ್ನು ಕಂಡ ಮೇಲೆ ಆ ನಿಜರೂಪದಲ್ಲಿದ್ದಾಗ ಅವನು ಏನು ಅನುಭವ ಮಾಡ್ತಾನೆ. ನಾವು ಏನೇನು ಈಗ ಮಾಡ್ತಾ ಇದ್ದೀವೋ ಇದೆಲ್ಲ ಮನಸ್ಸನ್ನು ಹಿಡ್ತಕ್ಕೆ ತಗೊಳ್ಳೋಕ್ಕೆ, ಏನು ಜಪ ಮಾಡ್ತಿದ್ದೀವಿ, ಅನುಷ್ಠಾನ ಮಾಡ್ತೀವಿ, ಸ್ತೋತ್ರ ಪಠಣೆ ಪಾರಾಯಣ ಇವೆಲ್ಲ ಮೆಡಿಟೇಷನ್ನು ಧ್ಯಾನ ಇವೆಲ್ಲ ಯಾಕೆ ಮಾಡ್ತಾ ಇದ್ದೀವಿ? ಯಾಕಪ್ಪ ಅಂದರೆ ಅದನ್ನು ಮನಸ್ಸನ್ನು ಹತೋಟಿಗೆ ತರೋಕ್ಕೆ. ಅಂದರೆ ಎಷ್ಟೊತ್ತಾದರೂ ಆಗಲಿ ಒಂದು ಸ್ತೋತ್ರ ಹೇಳೋಕ್ಕೆ, ಒಂದು ಪಾರಾಯಣ ಮಾಡೋಕ್ಕೆ ಎಷ್ಟೊತ್ತು ನಾವು ಕೂತ್ಕೊಂಡು ಅದರಲ್ಲಿರ್ತೀವೋ ಅಷ್ಟೊತ್ತು ನಾವು ಭಗವಂತನ ಜೊತೆ ಇರಲಿಕ್ಕೆ ಸಾಧ್ಯತೆ ಇದೆ ಅಂತ ಸಂತರು ಹೇಳಿದ್ದಾರೆ. ನಾವು ಅದನ್ನು ಪ್ರಯತ್ನ ಮಾಡ್ತಿದ್ದೀವಿ. ಆ ಪ್ರಯತ್ನ ಮಾಡ್ತಾ ಮಾಡ್ತಾ ನಾವು ಮುಂದಿನ ಸ್ಟೆಪ್ಸಿಗೆ ಹೋಗಬೇಕು. ರಮಣ ಮಹರ್ಷಿ ಏನು ಹೇಳ್ತಾರೆ, ಬರ್ತಾ ಬರ್ತಾ ಜಪ ತಪ ಸ್ತೋತ್ರ ಇವೆಲ್ಲವೂ ಬಿಟ್ಟು ಹೋಗ್ತಾ ಹೋಗಬೇಕು. ಯಾಕೆಂದರೆ ಅಲ್ಟಿಮೇಟ್ ಏನಿದೆ, ಅವನು ಒಬ್ಬನೇ ಇದ್ದಾನೆ ಅಂದಮೇಲೆ ಅಲ್ಲಿ ಇವೆಲ್ಲ ಕೂಡ ಏನೂ ಇಲ್ಲ. ಅದ್ವೈತ ಸಿದ್ಧಾಂತ ಏನಪ್ಪ, ಭಗವಂತ ಒಬ್ಬನೇ ಇದ್ದಾನೆ, ಅಲ್ಲಿ ಇದ್ಯಾವುದು ಉಪಾಧಿಗಳಿರೋದಿಲ್ಲ ಅಂದಮೇಲೆ ಈ ಸ್ತೋತ್ರನೂ ಇರೋದಿಲ್ಲ, ಜಪನೂ ಇರೋದಿಲ್ಲ, ತಪನೂ ಇರೋದಿಲ್ಲ, ಧ್ಯಾನನೂ ಇರೋದಿಲ್ಲ, ಯಾವ ಪಾರಾಯಣ ಇರೋಲ್ಲ, ಯಾವುದೇನು ಗ್ರಂಥ ಓದಂಗಿಲ್ಲ, ಏನೂ ಇರೋದಿಲ್ಲ. ಅವಾಗ ಅವನು ಆನಂದದಲ್ಲಿರ್ತಾನೆ. ಇವಾಗ ಏನೂ ಬೇಕಾಗಲ್ಲ. ಇವಾಗ ಯಾಕೆ ಇವೆಲ್ಲ ನಮಗೆ ಬೇಕಾಗ್ತಿದೆ? ಯಾಕೆಂದರೆ ನಮ್ಮ ಮನಸ್ಸು ಹಿಡ್ತಕ್ಕೆ ಬರ್ತಾ ಇಲ್ಲ. ಅದಕ್ಕೆ ಎಲ್ಲ ಇದನ್ನು ಓದಬೇಕು, ಒಂದು ತಾಸು ಜಪ ಮಾಡಬೇಕು, ಒಂದು ತಾಸು ಇದು ಮಾಡಬೇಕು, ಆ ಪಾರಾಯಣ ಮಾಡಬೇಕು, ಅಭಂಗ ಬರ್ಕೋಬೇಕು. ಇವೆಲ್ಲ ಯಾರು ಕೆಲಸ ಮಾಡ್ತಿದ್ದಾರೆ ಈಗ? ದೇಹ ಅಲ್ಲ, ದೇಹ ಜಡ ಇದೆ, ಮನಸ್ಸು ಈ ಕೆಲಸ ಮಾಡಿಸ್ತಿದೆ. ದೇಹದ ಮುಖಾಂತರ ಈ ಕೆಲಸವನ್ನು ಮಾಡಿಸ್ತಿದೆ. ಏನಪ್ಪ, ನಡಿ ಹೇಳು ಅಭಂಗ ಬರ್ಕೊ, ನಡಿ ಅಭಂಗ ಹೇಳು, ನಡಿ ಹಾಡು ಹೇಳು, ನಡಿ ಸತ್ಸಂಗಕ್ಕೆ ಹೋಗು. ಮನಸ್ಸು ಕರ್ಕೊಂಡು ಹೋಗ್ತಿದೆ. ಯಾಕೆ? ಅದು ಅವನಿಚ್ಛೆಯಂತೆ. ನಮ್ಮ ಸುಕೃತ ಪುಣ್ಯ ಇದ್ದಾಗ ನಾವು ಇವೆಲ್ಲ ಕೆಲಸಗಳು ಮಾಡ್ಕೋತಾ ಇರ್ತೀವಿ. ಆದರೆ ಅದರ ಮುಂದಿನ ಸ್ಟೆಪ್ಪು ನಾವು ಹತ್ತೋಗ್ಬೇಕು. ಅಲ್ಲೇ ಕೂತಿರಬಾರ್ದು, ಬೆಳಗಿನ ಸಂಜೆ ತನಕ ಇದನ್ನೇ ಮಾಡ್ಕೋತ ಕೂಡಬಾರ್ದು. ಇನ್ನು ನಮ್ಮ ಮನಸ್ಸು ಯಾವ ಕಡೆ ಹೋಗಬೇಕಪ್ಪ, ಒಂದು ತಾಸು ಗಟ್ಟಲೆ ನಾವು ಕುತ್ಕೊಂಡು ಧ್ಯಾನ ಮಾಡಬೇಕು. ಅರ್ಧ ತಾಸು ಹೆಂಗೆ ಧ್ಯಾನ ಮಾಡಬೇಕು? ಅಲ್ಲಿ ಯಾವ ಥರವಾದು ನನಗೆ ಜಪಾನೂ ಮಾಡಬಾರ್ದು, ಮಂತ್ರನೂ ಹೇಳಬಾರ್ದು, ಏನೂ ಹೇಳಬಾರ್ದು. ಸುಮ್ಮನೆ ಕಣ್ಣು ಮುಚ್ಕೊಂಡು ಕಣ್ಣು ಮುಂದೆ ಅವನ ಮೂರ್ತಿ ತಂದ್ಕೊಂಡಾಗ, ಅವನ ಮೂರ್ತಿನ ನೋಡಿಕೊಂಡಾಗ, ಅವನ ಚರಣದ ಕಡೆ ಲಕ್ಷ್ಯ ಇಟ್ಟಾಗ, ಬಾಬುಳ್ಗಾವಾಗಲಿ ಅಥವಾ ಚಿದಂಬರನ ಗುಂಡಿಧರನ ಇಮೇಜ್ ಆಗಲಿ ಅದನ್ನು ನೋಡ್ತಾ ಕಣ್ಣು ಮುಚ್ಕೊಂಡು ಸುಮ್ಮನೆ ಕೂತಿರಬೇಕು. ಅದು ಮುಂದಿನ ಸ್ಟೆಪ್. ಅದಕ್ಕೆ ಹೋಗ್ಬೇಕು. ಈಗ ನಾವು ಬೆಳಗ್ಗಿಂದ ಸಂಜೆ ತನಕ ಅದನ್ನೇ ಹೇಳ್ತಿರೋದಲ್ಲ, ಇನ್ನೂ ನಮ್ದಾಗಿಲ್ಲ ಅಂದರೆ ಯಾವಾಗ ಆಗತ್ತೆ? ನಮ್ಮ ವಯಸ್ಸಿಗೆ 50 ವರ್ಷ ಆಯಿತು, 60 ವರ್ಷ ಆಯಿತು, 70 ವರ್ಷ ಆಯಿತು, ಇನ್ನೂ ಆಗ್ತಿಲ್ಲ ಅಂದರೆ ಯಾವಾಗ ಆಗತ್ತೆ? ಯಾವಾಗ ಅವನನ್ನು ಪಡ್ಕೋಬೇಕು? ನಾವು ಆ ತಳಮಳ ಹತ್ತಬೇಕು ನಮಗೆ. ಅಯ್ಯೋ ಇದೇ ಜೀವನದಲ್ಲಿ ಇದೇ ಕಾಲದಲ್ಲಿ ನಾ ಪಡ್ಕೋಬೇಕು ಅಂದಾಗ ಎಲ್ಲ ಬಿಟ್ಟು ಹೋಗುತ್ತೆ. ಅವನದು ಒಂದೇ ಒಂದು ಧ್ಯಾಸ ಹತ್ತತ್ತೆ, ಅವ್ನು ಬೇಕು ಅಂತ. ಅವಾಗ ಎಲ್ಲ ಬಿಟ್ಕೊಂಡು ಹೋಗುತ್ತೆ. ಅದಕ್ಕೆ ನಿಜ ಸ್ವರೂಪ ಹೊಂದಿದ ಒಬ್ಬ ಭಕ್ತನಾದ ರಾಜಾರಾಮ, ಸಾಧಕನಾದ ರಾಜಾರಾಮ ತನ್ನ ಅನುಭವಗಳನ್ನ ಹೇಳ್ಕೋತಾ ಹೆಂಗೆ ಹೇಳ್ತಾರಪ್ಪ, ಈ ಅನುಭವ ಯಾಕೆ ಹೇಳಿದ್ರು? ಈ ಅನುಭವ ಎಲ್ಲರಿಗೂ ಆಗಲಿ ಅಂತ ಹೇಳಿದ್ದಾರೆ. ಜಗತ್ತಿನಲ್ಲಿ ಯಾಕೆ ಸಾರಿದ್ರು ಈ ಅಭಂಗಗಳನ್ನು ಅವರು? ಅದನ್ನು ಲಕ್ಷ್ಯಕ್ಕೆ ತರ್ಕೋಬೇಕು ನಾವು. ಏನಪ್ಪ ಈ ಅಭಂಗ ಎಲ್ಲ ಜಗತ್ತಿಗೆ ಅವ್ರೇನು ಪಡ್ಕೊಂಡ್ರು? ಅವ್ರಿಗೇನು ಇಚ್ಛೆ ಇತ್ತು? ಅವ್ರು ಆರಾಮಾಗಿ ಕೂತ್ಕೊಂಡು ಆ ಪರಮಾನಂದದಲ್ಲಿ ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ರೆ ಇಡೀ ದಿವಸ ಸ್ವಾಮಿ ಜೊತೆ ಇರ್ತಿದ್ರು. ಅವರು ಕ್ಷಣೋಕ್ಷಣಿ ಎಲ್ಲ ಯಾವ ಸದೋದಿತ ಸ್ವಾಮಿ ಜೊತೆಗೆ ಇರ್ತಿದ್ರು. ಅದಕ್ಕೆ ನಾವೆಲ್ಲರೂ ಕೂಡ ಆ ಸ್ಥಿತಿ ಹೊಂದಬೇಕು, ಆ ಒಂದು ಪರಮಾನಂದ ಹೊಂದಬೇಕು ಅಂತ ಜಗತ್ತಿಗೆಲ್ಲ ಸಾರೋದ್ರು. ಅವ್ರ ಅನುಭವನ ಈ ಅಭಂಗದ ಮುಖಾಂತರ ಅವರು
ಸಾರದ್ರು. ಯಾವ ಅಭಂಗನಪ್ಪ? ನಿಜ ರೂಪ ते देखो न, निज रूप ते देखो न, हर पली भूख तहान, हर पली भूख तहान, निज रूप ते देखो न, ನಿಜ ರೂಪತೆ ದೇಖೂನ ಹರಪಲಿ ಭೂಕತಹಾನ. ಬಾಹ್ಯ ಶಬ್ದದ ಅರ್ಥದ ಬೇಡ ನೋಡೋದು ನಾವೀಗ. ಬಾಹ್ಯ ಶಬ್ದದ ಅರ್ಥ ನೋಡಿದ್ರೆ ನಿಜ ರೂಪವನ್ನು ನೋಡಿ ನಾನು ನನ್ನ ಹಸಿವೆ ನೀರಡಿಕೆ ಎಲ್ಲ ಹೋಯ್ತು ಅಂತ ಹೇಳ್ತಾರೆ. ಹೋಗಿದೆ ನಮ್ಮ ಹಸಿವೆ ನೀರಡಿಕೆ, ಅದು ಅಲ್ಲ ಅದರ ಅರ್ಥ. ಏನಪ್ಪ? ಪರಮಾತ್ಮನ ಒಂದು ನಿಜಸ್ವರೂಪವನ್ನು ನೋಡಿ. ನಿಜಸ್ವರೂಪ ಎಲ್ಲಿದೆ ಅವನು? ಇಲ್ಲಿ ಒಳಗಿದೆ ನಿಜಸ್ವರೂಪ. ಅದನ್ನು ನಾನು ಹೊಂದಿದಾಗ ರಾಜಾರಾಮ್ ಮಹಾರಾಜರು ಹೇಳ್ತಾರೆ, ಹರಪಲಿ ಭೂಕತಹಾನ. ದೈಹಿಕ ಭೂಕತಹಾನಲ್ಲ, ದೇಹನ ಸಂರಕ್ಷಿಸಬೇಕು, ಅವನನ್ನು ಪಡ್ಕೊಳ್ಳಿಕ್ಕೆ ದೇಹ ಬೇಕೇ ಬೇಕು. ದೈಹಿಕ ಅಲ್ಲ, ಮಾನಸಿಕ ಭೂಕತಹಾನ ಅಂದರೆ ನನ್ನ ಮನಸ್ಸಿನಲ್ಲಿ ಏನೇನೆಲ್ಲ ಗೊಂದಲ ಇದೆಯೋ, ಅದೆಲ್ಲ ಇಚ್ಛೆ ಆಕಾಂಕ್ಷೆಗಳಿದೆಯೋ, ಚಿತ್ತದ ವಾಸನೆಗಳಿದೆಯೋ, ಅದೆಲ್ಲ ಸುಟ್ಟಿ ಭಸ್ಮೀಭೂತ ಆಗಿ ಹರಪಲಿ ಭೂಕತಹಾನ. ಹಸಿವೆನೇ ಹೊರಟೋಯ್ತು. ಏನು ವಸ್ತು ವಿಷಯ ವ್ಯಕ್ತಿ ಏನೇನು ಹಸಿವೆ ಇರುತ್ತೋ ನಮಗೆ ಜಗತ್ತಿನಲ್ಲಿ, ಆ ಜಗತ್ತಿನ ಹಸಿವು ಏನಿತ್ತೋ ಹರಪಲಿ ಭೂಕತಹಾನ, ಆ ಜಗತ್ತಿನ ಹಸಿವೆನೇ ಹೊರಟೋಯ್ತು ನನ್ನ ಮನಸ್ಸಿಂದ. ಈಗ ಜಗತ್ತಿನೇ ಹಸಿವೆ ಇಲ್ಲ, ಅವ್ನು ನೋಡೋದ್ಮೇಲೆ ಇನ್ನೇನು ಬೇಕಾಗಿದೆ? ಹಸಿವೆನೇ ಆಗೋದಿಲ್ಲ ನನಗೆ. ಆಂತರಿಕ ಹಸಿವು ಬಗ್ಗೆ ಮಾತಾಡ್ತಿದ್ದಾರೆ, ಬಾಹ್ಯ ಹಸಿವು ಬಗ್ಗೆ ಎಲ್ಲ ಮಾತಾಡ್ತಿರೋದು. ಆಂತರಿಕ ಅಂದರೆ ಈಗ ಅವರಿಗೆ ಪರಮಾತ್ಮನ ಜೊತೆ ಇದ್ದಾಗ ಹೊಟ್ಟೆ ತುಂಬದಂಗಿರತ್ತೆ ಯಾವಾಗಲೂ. ಅಂದರೆ ಆನಂದದಲ್ಲಿದ್ದಾಗ, ಏನು ಬೇಡನೇ ಆಗಿಲ್ಲ ಅಂದಮೇಲೆ ಆನಂದ ಸ್ಥಿತಿ ಹೊಂದಾಗ ಏನನ್ಸತ್ತಪ್ಪ? ಹಸಿವೆನೂ ಇಲ್ಲ, ನೀರಡಿಕೆನೂ ಇಲ್ಲ, ಎಂಥದೂ ಆಗ್ತಿಲ್ಲ ಅಂತ ಹೇಳ್ತಾರೆ. ಮುಂದೇನು ಹೇಳ್ತಾರೆ? हेची माझे संध्या स्नान, हेची माझे संध्या स्नान, सदा ध्यानी राहे मान, सदा ध्यानी, सदा ध्यानी, सदा ध्यानी, सदा ध्यानी राहे मन, ನಿಜ ರೂಪ ತೇ ದೇಖೋನ. ಏನಪ್ಪ ಏನು ಹೇಳ್ತಾರೆ? ಹೇಚಿ ಮಾಜೆ ಸಂಧ್ಯಾ ಸ್ನಾನ, ಸದಾ ಧ್ಯಾನಿ ರಾಹೆ ಮನ. ನನ್ನ ಸಂಧ್ಯಾ, ನನ್ನ ಸ್ನಾನ ಅಂದರೆ ಏನು? ನಾಮದಲ್ಲೇ ಸ್ನಾನ ಮಾಡ್ತೀನಿ, ನಾಮದಲ್ಲೇ ಸಂಧ್ಯಾವನೆ ಮಾಡ್ತೀನಿ, ನಾಮದಲ್ಲೇ ಯೋಗ ಮಾಡ್ತೀನಿ, ನಾಮದಲ್ಲೇ ಯಾಗ ಮಾಡ್ತೀನಿ, ನಾಮದಲ್ಲೇ ಪ್ರಾಣಾಯಾಮ, ನಾಮದಲ್ಲೇ ಮೆಡಿಟೇಷನು, ಎಲ್ಲವೂ ನಂದು ಇದರಲ್ಲೇ. ನನ್ನ ಧ್ಯಾನ ಏನಾಗೋಗಿದೆಯಪ್ಪ? ಸದಾ ಧ್ಯಾನಿ ರಾಹೆ ಮನ. ಧ್ಯಾನ ಅಂದರೆ ಹೆಂಗೆ ಹತ್ತಿದೆ? ಧ್ಯಾನ ಅಂದರೆ ಆ ಧ್ಯಾನಕ್ಕೆ ಅರಿವೇ ಇರೋದಿಲ್ಲ ನಮಗೆ, ಅಂಥ ಒಂದು ಧ್ಯಾನ ಹತ್ತಿರುತ್ತೆ. ಅಂದರೆ ಏನು? ಸದಾ ಕಾಲ ಅವನ ಜೊತೆ ಇದ್ದಾಗ ಎಂಥ ಒಂದು ಆನಂದ, ಮಹದ್ಭಾಗ್ಯ ಇರುತ್ತೆ ಅಂದರೆ ನಮಗೆ ನಮ್ಮ ಅರಿವು ಇರೋದಿಲ್ಲ, ನಾವು ಜಗತ್ತಿನಲ್ಲಿದ್ದೀವೋ ಇಲ್ವೋ ಎಂಥದ್ದು ಗೊತ್ತಾಗೋದಿಲ್ಲ ನಮಗೆ. ಅಂಥ ಒಂದು ಧ್ಯಾನ ಹತ್ತಿರತ್ತೆ. ಸದಾ ಧ್ಯಾನಿ ರಾಹೆ ಮನ. ಮುಂದೇನು ಹೇಳ್ತಾರೆ? न से आनंदासी पार, न से आनंदासी पार, देखिएला चिदंबर, देखिएला, 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 देखिएला चिदंबर, निज रूप ते देखो न. ನ ಸೆ ಆನಂದಾಸಿ ಪಾರ, ಆನಂದಕ್ಕೆ ಪಾರವೇ ಇಲ್ವಲ್ಲಪ್ಪ. ದೇಖಿಯೇಲ ಚಿದಂಬರ, ಚಿದಂಬರನ ನಿಜಸ್ವರೂಪವನ್ನು. ಯಾರಿಗೆ? ನೀವೆಲ್ಲರೂ ಗರೀಬ ಬ್ರಾಹ್ಮಣ, ಗರೀಬ ಬ್ರಾಹ್ಮಣ ಅಂತ ಅವನು ಹೇಳ್ಕೊತಿದ್ದ. ನೀವೆಲ್ಲರೂ ಅವನನ್ನು ಹಾಗೆ ಧೋತಿ ವಸ್ತ್ರ ಹಾಕ್ಕೊಂಡಿದ್ದಾನೆ ಅಂತ ನಿಂತಿದ್ದವನನ್ನು ಯಾರನ್ನು ನೋಡ್ತಾ ಇದ್ರೋ ಅವನ ನಿಜಸ್ವರೂಪ ವರದ ಹಸ್ತ ಇಟ್ಟ ಮೇಲೆ ಅವನು ನಿಜವಾದ ಸ್ವರೂಪ ರಾಜಾರಾಮ್ ಮಹಾರಾಜರಿಗೆ ಏನು ತೋರಿಸಿದ್ರೋ ಆ ನಿರಾಕಾರ ಸ್ವರೂಪ ಎಲ್ಲಿದ್ದೀನಿ ನಾನು, ವಿರಾಟ್ ಸ್ವರೂಪವನ್ನು ತೋರಿಸಿದ್ರು ಅವರಿಗೆ. ನಿರಾಕಾರ ಸ್ವರೂಪ ನಿಜ ಸ್ವರೂಪವನ್ನು ತೋರಿಸಿದಾಗ ನಸೆ ಆನಂದಾಸಿ ಪಾರ, ಅಂಥ ಆನಂದಕ್ಕೆ ಅಂತ್ಯವೇ ಇಲ್ಲ, ಪಾರವೇ ಇಲ್ಲ, ನಾನು ಅಳಿಲಿಕ್ಕೆ ಸಾಧ್ಯ ಇಲ್ಲ ಅಂತ ರಾಜಾರಾಮ್ ಮಹಾರಾಜ್ ಹೇಳ್ತಾರೆ. ನಿತ್ಯ ಕೀರ್ತನ ಭಜನ, ನಿತ್ಯ
नित्य कीर्तन भजन दास हेची अनुष्ठान दास हेची दास हेची दास हेची दास हेची अनुष्ठान निज रूप ते देखून हरपली भूक तहान हरपली भूक तहान निज रूप ते देखून निज रूप निज रूप निज रूप ते देखून ಏನು ಹೇಳ್ತಾರಪ್ಪ? ನಿತ್ಯ ಕೀರ್ತನ ಭಜನ ದಾಸ ಹೇಚಿ ಅನುಷ್ಠಾನವನ್ನು ಮಾಡಬೇಕು ಅಂತ ಹೇಳ್ತಾರೆ. ನಿತ್ಯವಾಗಲೂ ಅನುಷ್ಠಾನ ಮಾಡಬೇಕು ನಾವು. ಏನಪ್ಪ ಎಂಥ ಅನುಷ್ಠಾನ ಹೇಳ್ತಿದ್ದಾರೆ ಅವ್ರು ಮಾಡೋಕ್ಕೆ? ಅವ್ರು ಎಂಥದ್ದು ಮಾಡ್ತಿದ್ರು? ನಿತ್ಯ ಕೀರ್ತನ ಭಜನೆ ಹೇಳಬೇಕಾರೆ, ಕೀರ್ತನೆ ಹೇಳಬೇಕಾರೆ, ಅಭಂಗ ಹೇಳಬೇಕಾರೆ ನಾಚಿಕೆ ಪಟ್ಕೋಬಾರ್ದು. ನನಗೆ ಬರೋದಿಲ್ಲ ಅಂತ ಆತ್ಮನಿಂದನೇ ಮಾಡ್ಕೋಬಾರ್ದು. ಓಪನ್ ಮಾಡಬೇಕು, ಅನ್ಮ್ಯೂಟ್ ಮಾಡಬೇಕು, ಹೇಳ್ತಾ ಇರಬೇಕು. ನಾವೇನು ಮಾಡ್ತೀವಿ? ಒಬ್ಬರು ತಲೆ ಮೇಲೆ ಕಿರೀಟ ಕೂಡಿಸಿ ಪಟ್ಟ ಕಟ್ಟಿ ನೀವೇ ಚಲೋ ಹೇಳ್ತೀರಾ ಅಂತ ಅವರಿಗೆ ಪಟ್ಟ ಕಟ್ತೀವಿ. ಅದು ತಪ್ಪದು. ಎದಕ್ಕೆ ತಪ್ಪಪ್ಪ? ಅವ್ರನ್ನ ಹೊಗಳ್ಬಾರ್ದಾ? ಅಲ್ಲ, ನಮಗೂ ಭಗವಂತ ಆ ಅರ್ಹತೆನ ಕೊಟ್ಟಿದ್ದಾನೆ. ರಾಗ, ಸ್ವರ, ಮ್ಯೂಸಿಕ್ಕು ಅದೆಲ್ಲ ಏನೂ ಕೇಳೋದಿಲ್ಲ ಪರಮಾತ್ಮ ನಮ್ಮ ಶುದ್ಧ ಭಾವವನ್ನು ನೋಡ್ತಾನೆ, ಶುದ್ಧ ಅಂತಃಕರಣವನ್ನು ನೋಡ್ತಾನೆ. ಯಾವ ಭಾವದಲ್ಲಿ ಈ ಮಗು ಹೇಳ್ತಾ ಇದೆಯಪ್ಪ, ಈ ಭಕ್ತ ನನ್ನ ಸಲುವಾಗಿ ಹೆಂಗೆ ಹೇಳ್ತಿದ್ದಾನೆ ಅದನ್ನು ನೋಡ್ತಾನೆ. ನೀವು 4 ಜನ ನೋಡಬೇಕು ಅಂತ ಹೇಳ್ತಿದ್ದೀರೋ, ತೋರ್ಪಡಿಗೆಗೋಸ್ಕರ ಹೇಳ್ತಿದ್ದೀರೋ, ಅಥವಾ ನಾನು ಏನೋ ಇದ್ದೀನಿ, ಅಥವಾ ನೋಡಿ ನಾನು ಇಷ್ಟು ಟೈಮ್ ಬ್ಯುಸಿ ಇದ್ದರೂ ಕೂಡ ನಾನು ಇಷ್ಟು ಟೈಮ್ ಮಾಡ್ಕೊಂಡು ನಾನು ಇದನ್ನು ಹೇಳ್ತಾ ಇದ್ದೀನಿ ಅಂತ ತೋರ್ಸಕ್ಕೆ ಮಾಡ್ತೀರೋ, ಅಥವಾ ಶುದ್ಧ ಭಾವದಿಂದ ಸ್ವಾಮಿ ನಿನಗೆ ನಾನು ಹೇಳಬೇಕು ಅಂತ ಅನ್ಸತ್ತೆ ಕಣಪ್ಪ, ನೀನು ನನ್ನ ಒಂದು ಕೇಳಬೇಕಪ್ಪ ಅಂತ ನನಗೊಂದು ಆಸೆ ಇದೆ ಮನಸ್ಸಿನಲ್ಲಿ, ನನ್ನ ಭಜನೆ ಕೀರ್ತನೆ ನೀನು ಕೇಳಬೇಕಪ್ಪ ಅಂತ ಹೇಳಿದಾಗ ಆ ಕೂಗು ಅವನ ತನಕ ಇಮ್ಮಿಡಿಯೇಟ್ಲಿ ಮುಟ್ಟು ಹೋಗುತ್ತೆ. ನಿಮಗೆ ಯಾರಿಗೂ ಮೆಚ್ಚಿಸೋದು ಬೇಕಾಗಿಲ್ಲ, ಆತ್ಮನಿಂದನೇ ಮಾಡ್ಕೊಳ್ಳೋದು ಬೇಕಾಗಿಲ್ಲ. ಏನಪ್ಪ ನನಗೆ ಬರೋದಿಲ್ಲ, ಅವ್ರು ಚಲೋ ಹೇಳ್ತಾರೆ, ತಪ್ಪು. ಆತ್ಮನಿಂದನೇ ಯಾವತ್ತೂ ಮಾಡ್ಕೋಬಾರ್ದು. ನಮ್ಮ ಗುರುಗಳು ಹೇಳ್ತಿದ್ರು, ಯಾರ ಜೊತೆ ಪೈಪೋಟಿ ಮಾಡಬೇಡಿ, ಕಂಪ್ಯಾರಿಸನ್ ಮಾಡಬೇಡಿ, ಕಾಂಪಿಟೇಷನ್ ಮಾಡಬೇಡಿ. ನಿಮಗೂ ತಾಯಿ ಸರಸ್ವತಿ ಈ ಚಕ್ರದಲ್ಲಿರೋ ವಿಶುದ್ಧಿ ಚಕ್ರದಲ್ಲಿರೋ ತಾಯಿ ಅವಳು ಎಲ್ಲರಿಗೂ ಅನುಗ್ರಹ ಮಾಡ್ತಾಳೆ. ಅವಳ ಹತ್ರ ಬೇಡ್ಕೊಳ್ಳಿ, ಅಮ್ಮ ನನಗೂ ಭಜನೆ ಹೇಳಬೇಕು, ಚಿದಂಬರನ್ನ ಪ್ರಸನ್ನ ಮಾಡಬೇಕು, ಚಿದಂಬರನ ಪಾದಕ್ಕೆ ಅರ್ಪಣೆ ಮಾಡಬೇಕಿದ್ದಾನೆ ಅಂತ ಬೇಡ್ಕೊಂಡು ಹಾಡು ಹೇಳಿ, ಅಭಂಗ ಹೇಳಿ ನೋಡ್ರಿ. ಅವಾಗ ಯಾಕೆ ಬರೋದಿಲ್ಲ? ಎಲ್ಲರಿಗೂ ಬರುತ್ತೆ. ಪರಮಾತ್ಮ ಎಲ್ಲರಿಗೂ ಸುಲಭವಾಗಿ ಉಪಲಬ್ಧಿ ಮಾಡಿಕೊಟ್ಟಿದ್ದಾನೆ ಅವನನ್ನು. ನಾವು ಅದರದ್ದು ಏನು ಮಾಡ್ಕೋತೀವಿ? ಫಾಯ್ದಾ ಅಥವಾ ಲಾಭ ಪಡ್ಕೊಳ್ಳೋದಿಲ್ಲ. ಯಾದಕ್ಕಪ್ಪ? ಇಮ್ಮಿಡಿಯೇಟ್ಲಿ ಇದು ಸ್ಕೂಲಲ್ಲ ಕಾಂಪಿಟೇಷನ್ ಮಾಡೋಕ್ಕೆ, ಅಕಾಡೆಮಿಕ್ಸ್ ಅಲ್ಲ, ಡಿಗ್ರಿ ಅಲ್ಲ, BSc MSc CA PhD ಡಿಗ್ರಿ ಅಲ್ಲ, ಇದು ಡಾಕ್ಟರ್ ಡಿಗ್ರಿ ಅಲ್ಲ. ಇದು ಪರಮಾತ್ಮನ ಪಡ್ಕೊಳ್ಳೋಕ್ಕೆ ನಮ್ಮ ಸ್ಥಿತಿ ಯಾವ ಮಟ್ಟಕ್ಕೆ ನಾವು ತಗೊಂಡು ಹೋಗಬೇಕು. ನನ್ನ ಜೊತೆ ನನ್ನ ಕಾಂಪಿಟೇಷನ್ ಇರುತ್ತೆ ನಿತ್ಯ ನಾನು ನನ್ನ ಅವಲೋಕನ ಮಾಡ್ಕೋತೀನಿ. ಇವತ್ತು ನನ್ನ ಕೂಗು ಸ್ವಾಮಿಗೆ ಮುಟ್ಟುತ್ತಾ, ಇವತ್ತು ಅವ್ನು ನನ್ನ ಹಾಡು ಕೇಳದ್ನ, ನನ್ನ ಭಜನೆಯನ್ನು ಕೇಳದ್ನ, ನನ್ನ ಅಭಂಗವನ್ನು ಕೇಳದ್ನ, ಕೂಗಿ ಓಡೋಡಿ ಬಂದನೇನಪ್ಪ, ನನ್ನ ಹತ್ರ ಬಂದೇನಪ್ಪ ಅಂಥದನ್ನು ನಾನು ನೋಡ್ತಿರ್ತೀನಿ ವಿನಃ ಯಾರು ನನಗಿನ್ನ ಚಲೋ ಹೇಳ್ತಾರೆ, ಇವ್ರು ನನಗಿನ್ನ ಚಲೋ ಹೇಳೋದಿಲ್ಲ. ಅಲ್ಲ, ಚಲೋ ಹೇಳೋದೆಲ್ಲ ನಮಗೆ ಬರೋದಿಲ್ಲ ಅಂತ ಆತ್ಮನಿಂದನೇ ಮಾಡ್ಕೋಬೇಡಿ. ಯಾರು ಚಲೋ ಹೇಳ್ತಾರೋ ಅವ್ರಿಗೆ ಹೇಳಿ ನೀವು ಚಲೋ ಹೇಳ್ತೀರಾ. ಯಾಕೆ ಅಂದರೆ ಕೃತಜ್ಞತಾ ಭಾವ ಅರ್ಪಿಸೋದ್ರಿಂದ, ಆಕ್ಸೆಪ್ಟೆನ್ಸ್. ನಾವು ಯಾವಾಗ ಒಪ್ಕೋತೀವಲ್ವ ಅವಾಗ ಅವ್ನು ಬಾಗಲ್ ತೆಗಿತಾನೆ ನಮಗೆ. ನಾವು ಒಪ್ಕೊಳ್ಳಿಲ್ಲ ಅಂದರೆ ಬಾಗಲ್ ತೆಗಿಯೋದಿಲ್ಲ. ಹೌದು, ನನಗೆ ಬರೋದಿಲ್ಲ, ಯಾಕಪ್ಪ? ನಾನು ನನ್ನ ಜೀವನದಲ್ಲಿ ಬ್ಯುಸಿ ಇದ್ದೆ. ನಾನು ಸ್ಕೂಲೋ, ಟೀಚರೋ, ಡಾಕ್ಟರೋ, ಅಥವಾ ನಾನು ಏನೋ ಕೆಲಸ ಮಾಡ್ತಿರ್ತೀನಿ, ಆ ವ್ಯವಸಾಯದಲ್ಲಿ ಬ್ಯುಸಿ ಇದ್ದೆ, ನನಗೆ ಇದರ ಕಡೆ ಲಕ್ಷ್ಯ ಕೊಡ್ಲಿಕ್ಕೆ ಆಗಲಿಲ್ಲ. ಈಗ ನಾನು ಇಲ್ಲಿ ಬಂದಿದ್ದೀನಿ, ಇದರ ಕಡೆ ಲಕ್ಷ್ಯ ಕೊಡ್ತಿದ್ದೀನಿ, ನೀನೇ ಅದನ್ನು ಮಾಡಿಸಪ್ಪ. ಎಲ್ಲವೂ ಮಾಡಿಸೋನವನೇ ಅಂದಮೇಲೆ ಇದನ್ನು ನಾನು ಮಾಡಿಸೋದಿಲ್ವಾ? ಖೇಳ ತುಜೆ ಭಗವಾನ್ ಚಿದಂಬರ ಅಂತ ಅಭಂಗ ಬಾಯಲ್ಲಿ ಹೇಳ್ತೀವಿ, ಆದರೆ ಕೃತಿದಲ್ಲಿ ಬರುವಾಗ ಬೇರೆಯೇ ಆಗಿರುತ್ತೆ. ನನಗೆ ಬರೋದಿಲ್ಲ ರೀ, ಅವ್ರು ಚಲೋ ಹೇಳ್ತಾರೆ. ಯಾಕೆ ಕಿರೀಟ ಕೊಡ್ತೀರಾ ಬೇರೆಯವ್ರಿಗೆ? ನೀವು ನಿಮ್ಮ ಕಿರೀಟ ನಿಮ್ಮ ತಲೆ ಮೇಲೆ ಇಟ್ಕೊಳ್ಳಿ.
ನೀವು ಆ ಕಿರೀಟರಿಗೆ ಅರ್ಹರಾಗಿದ್ದೀರಾ. ಭಗವಂತ ಎಲ್ಲರಿಗೂ ಕಿರೀಟ ಹಾಕ್ತಾನಪ್ಪ, ನೀ ನನ್ನವನು, ನೀ ನನ್ನವನು, ನನ್ನ ಸ್ವರೂಪನೇ ಅಂತ ಕಿರೀಟ ಹಾಕ್ತಾನೆ. ನಮಗದು ಬೇಕಾಗಿಲ್ಲ. ನಾವೇನು ಮಾಡ್ತೀವಿ, ನಾವು ಹಿಂದಕ್ಕೆ ಹೋಗ್ಬಿಟ್ಟು ಯಾರಿಗೋ ಇನ್ನೊಬ್ರಿಗೆ ಹೋಗಿ ನಾವು ಬನ್ನಿ ನಿಮಗೆ ಕಿರೀಟ ಕೊಡ್ತೀವಿ ಅಂತ ಹೇಳಿ ಆಮೇಲೆ ಪೈಪೋಟಿತನ ಅಲ್ಲಿ ಶುರುವಾಗತ್ತೆ. ಅದಕ್ಕೆ ಯಾಕೆ ಬೇಕು? ಎಲ್ಲರೂ ಭಗವಂತನ ಆ ಕಣದಿಂದ, ಭಗವಂತನ ಸ್ವರೂಪದಿಂದ ಕಣ 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 ಆಗಿ ಎಲ್ಲರೂ ಬಂದಿದ್ದಾರೆ. ಆ ಜೀವಾತ್ಮನೇ ಶಿವ, ಅವನು ನೀವೇ ಅದು ಅಂದಮೇಲೆ ಯಾಕೆ ನಾಚಿಕೆ ಪಟ್ಕೋತೀರಾ? ಒಂದು ಅಭಂಗ ಹೇಳ್ರಿ, ಮುಕ್ತವಾಗಿ ಹೇಳಿ, ಮುಕ್ತವಾಗಿ ಹೇಳಿ, 10 ಸತಿ ಹೇಳಿ, 10 ಅಭಂಗಗಳು ಹೇಳಿ. ಒಂದು ದಿವಸ ಸೋಮವಾರದಲ್ಲಿ, ಮಂಗಳವಾರದಲ್ಲಿ ಯಾವತ್ತು ಸಂಗೀತ ಸೇವಾ ಇರುತ್ತೋ ಎಲ್ಲರೂ 20 ಜನ ಕೂತಿದೆ, 20 ಅಭಂಗ ಆಗಬೇಕು. 20 ಅಭಂಗ ಕೇಳಿ ಸ್ವಾಮಿ ಓಡೋಡಿ ಬರಬೇಕು ಅವನು. ಆ ರೀತಿಯಿಂದ ಅಭಂಗವನ್ನು ಹೇಳಿ ಸ್ವಾಮಿನ ಕೃಪಾಪ್ರಸಾದವನ್ನು ಪಡ್ಕೊಳ್ಳೋದು ನಾವು ಪ್ರಯತ್ನ ಮಾಡೋಣ. ಸ್ವಾಮಿ ಚರಣಕ್ಕೆ, ರಾಜಾರಾಮ್ ಮಹಾರಾಜ ಚರಣಕ್ಕೆ, ಸದ್ಗುರು ಚರಣಾರವಿಂದಾರ್ಪಣಮಸ್ತು. ಲೋಕ ಸಮಸ್ತ ಸುಖಿನೋ ಭವಂತು. ಜೈ ಚಿದಂಬರ.